ಹಾಳಾಗೋಯ್ತು. ನಮ್ಮ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಆ ಬಿಕ್ನಾಸಿನ ನಮ್ಮನೆ ಸೊಸೆ ಮಾಡ್ಕೊಂಡು ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಇದ್ಯಾಕಮ್ಮ ಹಾಳಾಗೋಯ್ತು ಹಾಳಾಗೋಯ್ತು ಅಂತ ಏನೇನೋ ಮಾತಾಡ್ತಾ ಇದೀಯಾ? ಏನಾಯ್ತಮ್ಮ? ಅಯ್ಯೋ ಆಗಕ್ಕೆ ನೇನೇ ಅಮ್ಮ ಉಳ್ದೈತೆ. ನಿಮ್ಮ ಅಣ್ಣ ನಮ್ಮ ಮಾನ ಮರ್ಯಾದಿನ ಮಣ್ಣು ಪಾಲು ಮಾಡ್ಬಿಟ್ಟ. ಯಾಕಮ್ಮ ಏನಾಯ್ತು? ಅಯ್ಯೋ ಆ ಬಿಕ್ನಾಸಿನ ಹೋಗ್ಬಿಟ್ಟು ಆ ದೇವಸ್ಥಾನದಲ್ಲಿ ಮದುವೆ ಆಗ್ಬಿಟ್ಟವನೆ ಅಮ್ಮಯ್ಯ. ಆಮೇಲೆ ಮದುವೆನ ರಿಜಿಸ್ಟ್ರ್ ಕೂಡ ಮಾಡಿಸ್ಕೊಂಬಿಟ್ಟವನೆ ಅಮ್ಮಯ್ಯ. ಏನು ಮದ್ವೆ ಆಗೋಯ್ತಾ? ರಿಜಿಸ್ಟರ್ ಕೂಡ ಆಗೋಯ್ತಾ? ಹ್ಞೂ ಕಣೆ ಅಮ್ಮಯ್ಯ. ಇರೋನೊಬ್ಬನ ಮಗನ ಮದುವೆನ ಬಿಕ್ನಾಸಿ ಮದುವೆ ಮಾಡಿಬಿಟ್ರು ಎಲ್ಲ ಸೇರ್ಕೊಂಡು. ಇದೇನಮ್ಮ ಹಿಂಗನ್ಬಿಟ್ಟೆ? ನನ್ನ ಅಣ್ಣನ ಮದ್ವೆಲಿ ಓಡಾಡಬೇಕು, ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಆಗಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ರೆ ನೀನೇನಮ್ಮ ಹಿಂಗೆ ಹೇಳ್ತಾ ಇದೀಯಾ? ಅಯ್ಯೋ ಏನು ಮಾಡೋದು ಬಾ, ಎಲ್ಲನ ಮನೆ ಬರ. ಯಾವ್ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಯಾರ್ಕ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ನಿ. ಲೀಲಿ ಮಾತಾಡೋದು ನಿಲ್ಲಿಸಿ ಬಂದಿರೋ ಸೊಸೆನ ಸೇರ್ ಓದಿಸಿ ಒಳಗ ಮನೆ ತುಂಬಿಸ್ಕೊಳ್ರಿ. ಏನೋ ಸೇರ್ ಒದ್ದಿ ಅವಳನ್ನ ಒಳಗೆ ತುಂಬಿಸ್ಕೊಬೇಕಾ? ಯಾಕ್ರಿ ಏನು ಕನ್ಸು ಕಾಣ್ತಾ ಇದ್ದೀರೇನು? ನಾನು ಅವಳನ್ನ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ. ಅದು ಹೆಂಗ್ರಿ ಅವಳನ್ನ ಒಳಗೆ ತುಂಬಿಸ್ಕೊಂಡ್ಲಿ? ಅಲ್ಲ ಕಣೆ, ಸೊಸೆ ಅಂತ ಒಪ್ಕೊಂಡಿಲ್ಲ ಅಂದ್ರೆ ಏನರ್ಥ? ನಿನ್ನ ಮಗನೋಳನ್ನ ಮದುವೆ ಆಗೈತೆ, ಮದುವೆನೂ ರಿಜಿಸ್ಟರ್ ಕೂಡ ಆಗೋಗೈತೆ, ಇನ್ನೇನು ಮಾಡಂಗಿಲ್ಲ ನಾನು ನೀನುವೆ. ಏನು ಮಾಡಂಗಿಲ್ವಾ? ನೋಡ್ತಿರ್ರಿ, ಅವಳಾಗ ಅವಳೇ ನನ್ನ ಮಗನ ಬಿಟ್ಟು ಓಡೋಗ್ಬೇಕು, ಹಂಗೆ ಮಾಡ್ತೀನಿ. ಲೀಲಿ ಬೇಡ ಕಣೆ, ಮಕ್ಕಳು ಸಂತೋಷದ ಮುಂದೆ ನಮ್ಮ ಹಠದ ಏನು ದೊಡ್ಡದಲ್ಲ. ಅವರಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟು ಮದುವೆ ಆಗೋರಿ, ಹೆಂಗೋ ನೆಮ್ಮದಿಯಾಗಿ ಇದ್ಕೊಂಡ್ಲಿ, ಬಿಟ್ಬಿಡು. ಇಲ್ಲಿ ನೋಡ್ರಿ, ಹೊರಗಡೆ ಗಂಡನ ಮರ್ಯಾದೆ ಕಳಿಬಾರ್ದು ಅಂತ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ. ನೀವೇನೇ ಅಂದ್ರೂ ನನ್ನ ಮಗ ಒಬ್ಬ ಮನೆಗೆ ಬರಲಿ ಅಂತ. ಇವಾಗ ನನ್ನ ಮಗನೂ ಮನೆಗೆ ಬಂದಾಗೈತೆ, ಇನ್ನೈತೆ ಅವಳಕ. ಇಲ್ಲಿಂದ ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗ್ಬಿಡ್ಬೇಕು, ಹಂಗೆ ಮಾಡ್ತೀನಿ ನೋಡಿ. ಮನೆ ವಿಷಯಕ್ಕೆ ಏನೋಣ ನೀವು ಬಂದರೆ ಗೊತ್ತಲ್ಲ ಮತ್ತೆ. ಹೆಂಗನ ಮಾಡ್ಕೊಂಡು ಹಳ ಆಗೋಗು, ನಿಂಗೆ ಯಾರು ಹೇಳ್ತಾರೆ? ಒಟ್ನಲ್ಲಿ ನಾನು ಮರ್ಯಾದೆ ಕಳಿಬೇಡ ಅಷ್ಟೇ ಸಾಕು. ಅಯ್ಯೋ ಇನ್ನ ಪಾಪ ದುಡ್ಗಿ ಏನೇನು ಕಾದೈತೋ ಇವಳ ಕೈಯಲ್ಲಿ. ನಾನೇನ ಹೇಳಕ್ ಹೋದ್ರೆ ನನ್ನ ಮೇಲೆ ಬರ್ತಾಳೆ. ಏನಮ್ಮ ಮಾಡೋದಿವಾಗ? ಅಣ್ಣ ಹುಡುಗಿನ ಮದ್ವೆ ಆಗ್ಬಿಟ್ಟವನೆ ಅಂತ ಹೇಳ್ತೈತಲ್ಲಮ್ಮ ಅಪ್ಪ. ಅಯ್ಯೋ ನಿಮ್ಮ ಅಪ್ಪನೇನೇ ಹೇಳೋದು, ನಾನೇ ಹೇಳ್ತಾ ಇದ್ದೀನಲ್ಲೇನೆ. ಮತ್ತೀಗ ಏನು ಮಾಡೋದಮ್ಮ? ಏನು ಮಾಡ್ತೀಯ? ಸೇರು ಬೇಡ ಎಂಥದ್ದು ಬೇಡ, ಬಾಗ್ಲಲ್ಲಿ ಅವಳೇನೋ ಒಳಗಡೆ ಕರಿ. ಇರಲಿ ಇವತ್ತೊಂದಿನ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಲಿ. ನಾಳೆ ನೋಡ್ಕೊಂತೀನಿ ಅವಳ ಕತೆನ. ಹೋಗಮ್ಮ, ನಾನೇನು ಕರೆಯಕ್ಕೆ ಹೋಗಲ್ಲ ಅವ್ರನ್ನ, ಬೇಕಾದ್ರೆ ನೀನೇ ಕರ್ಕ. ಅದು ನಿಜವೇನು? ನೀನಾದರೂ ಏನಕ್ಕೆ ಹೋಗ್ತೀಯ ಕರೆಯೋಕ್ಕೆ? ನಿನ್ನ ಆಸೆನೆಲ್ಲ ಮಣ್ಣು ಪಾಲು ಮಾಡಿಟ್ಟವ್ರೆ. ತಡಿ ನಾನೇ ಕರಿತೀನಿ. ಅಲ್ಲ ಕಣಮ್ಮ, ನೀನೇನ ಹುಡುಗಿನ ಬೈದ್ರೆ ಅಣ್ಣ ಸುಮ್ಮನೆ ಇರ್ತಾನ? ಅವನೆಲ್ಲೇ ಸುಮ್ಮನೆ ಇರ್ತಾನೆ. ನಾನೇನ ಹುಡುಗಿನ ಬೈದಿದ್ದೀನಿ ಅಂದರೆ ಅವಳನ್ನು ಕರ್ಕೊಂಡು ಮನೆ ಬಿಟ್ಟೇ ಹೋಗ್ಬಿಡ್ತಾನೆ. ಅವನ ಮುಂದೆ ಚೆನ್ನಾಗೇ ಇರಬೇಕು. ಅವಳಿಗೊಬ್ಳು ಇರ್ತಾಳಲ್ಲ, ಅವಾಗ ಮಾತ್ರ ಅವಳಿಗೆ ಹಿಟ್ಟು ರುಬ್ದಂಗೆ ರುಬ್ಬಿಡಬೇಕು ಅವಳನ್ನ. ಪರವಾಗಿಲ್ಲ ಕಣಮ್ಮ ನೀನುವೇ. ಇಲ್ಲಿ ನೋಡು, ಅವಳಿಗೆ ಎಂಥ ಟಾರ್ಚರ್ ಕೊಡಬೇಕು ಅಂದರೆ ಅವಳಿಗೆ ನಮ್ಮ ಸವಾಸ ಅಲ್ಲ, ನನ್ನ ಮಗನ ಸವಾಸನೂ ಬೇಡ, ಹಂಗೆ ಅನಿಸ್ಬೇಕು. ಅವಳಿಗೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ಬೇಕು, ಹಂಗೆ ಮಾಡಬೇಕು. ನಿಮ್ಮ ಅಣ್ಣನ ಮುಂದೆ ಅತ್ತಿಗೆ ಅಂತ ಚೆನ್ನಾಗಿರು. ಅವಳು ನಿಮ್ಮ ಅಣ್ಣ ಇರಲ್ಲ ನೋಡು, ಅವಾಗ ಮಾತ್ರ ಅವಳಿಗೆ ಹಿಂಸೆ ಕೊಡೋಣಂತೆ. ಸರಿ ಕಣಮ್ಮ, ನೀನು ಫಸ್ಟು ನೀನು ಪೇಸ್ ಕಟ್ ಚೇಂಜ್ ಮಾಡು. ನೀನು ಹಿಂಗೆ ಸಿಟ್ಟು ಮಾಡ್ಕೊಂಡ್ರದು ಅಣ್ಣ ನೋಡಿದ್ರೆ ಬಾಗಿಲಿಂದ ಆಚೆಗೆ ಹಂಗೆ ಹೊರಟೋಗ್ತಾನೆ. ಹೌದಲ್ಲ? ನೀನು ಇಲ್ಲೇ ಇರು, ನಾನು ಅವರಿಬ್ಬರನ್ನು ಒಳಗಡೆ ಕರ್ಕೊಂಬರ್ತೀನಿ. ಸರಿ ಆಯಿತು. ಇದ್ಯಾಕ್ರೋ ಇಲ್ಲೇ ನಿಂತ್ಬಿಟ್ಟಿದ್ರಾ? ಬಂದ್ರ ಒಳಗಡೆ. ಅಲ್ಲ ಕಣಮ್ಮ, ಹೊಸ ಸೊಸೆನ ಸೇರೋದು ತಾನೆ ಒಳಗಡೆ ತುಂಬಿಸ್ಕೊಳೋದು. ನೀನೇನಮ್ಮ ಏನು ತಂದೆ ಇಲ್ಲ, ಆರ್ತಿ ಗಿರ್ತಿ ಏನುವೆ? ಅಯ್ಯೋ ಮದುವೆನೇ ಬೇಕಾ ಬಿಟ್ಟಿ ಆಗಿದ್ದೀರಂತೆ, ಇನ್ನಿದೆಲ್ಲ ಇನ್ನೇನಕ್ಕೆ? ಬನ್ನಿ ಪರವಾಗಿಲ್ಲ, ಏನಾಗಲ್ಲ. ಇವಳು ಮುಸುಡಿಗೆ ಆರ್ತಿ ಬೇರೆ ಕೇಳು. ಏನಮ್ಮ ಗೊಣಗ್ತಾ ಇದೆಯಲ್ಲ? ಅಯ್ಯೋ ಏನಿಲ್ಲ ಕಣೆ ಮಗನೇ, ಆರ್ತಿ ಗಿರ್ತಿಯಲ್ಲ ಹಳೆ ಟ್ರೆಂಡ್ ಆಗೋಯ್ತು ಅಂತ ಈ ಮಾತಾಡ್ತಾ ಇದ್ದೆ. ಏನೋ ಕಣಮ್ಮ, ನೀನು ನಿಜವಾಗ್ಲೂ ಬದಲಾಗಿದೀಯಾ? ನಿನ್ನ ಮನ್ಸಲ್ಲಿ ಏನೈತೆ ಅಂತ ನೀಟಾಗಿ ಹೇಳ್ಬಿಡು. ಇಲ್ಲ ಇವಳು ಅಂದರೆ ನಿಂಗೆ ಇಷ್ಟ ಇಲ್ಲ ಅಂದರೆ ನಾವಿಬ್ರು ಸಪ್ರೇಟ್ ಮನೆ ಮಾಡ್ಕೊಂಡು ನೆಮ್ಮದಿಯಾಗಿ ಇರ್ತೀವಂತೆ. ಆಮೇಲೆ ನಾಳೆ ದಿನ ಮನೆಯಲ್ಲಿ ಜಗಳ ಆಗಿ ಸುಮ್ಮನೆ ಇವಳಿಗೆ ಹಿಂಸೆ ಆಗಬಾರ್ದು. ನೋಡಿ ಆಗಿದ್ದೇನೋ ಆಗೋಯ್ತು. ಇನ್ನಾದರೂ ಎಲ್ಲ ಚೆನ್ನಾಗಿರೋಣ. ಅತ್ತಿಗೆ ಬನ್ನಿ. ಅತ್ತಿಗೆ ಚೆನ್ನಾಗಿದ್ದೀರಾ? ಹ್ಞೂ ಕಣಮ್ಮ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯಾ? ಅಯ್ಯೋ ಅವಳಿಗೇನಮ್ಮ ಲಕ್ಸುರಿ ಮನೆ, ಓಡಾಡೋ ಕಾರು, ಹಾಳು ಕಾಳು. ಅವಳು ಚೆನ್ನಾಗಿಲ್ದೇ ಇರ್ತಾಳಾ? ಪಾಪ ನಿಮ್ಮಂಗೆ ಬಸ್ಸಲ್ಲಿ ಆಟೋನಲ್ಲಿ ಓಡಾಡಂಗಿದ್ದಿದ್ರೆ ಅವಳು ಕಷ್ಟ ಆಗಿರೋದು. ಅವಳು ಕಣ್ಣಿಗೆ ಬಟ್ಟೆಗೆ ಮ್ಯಾಚಿಂಗ್ ಆಗೋ ಕಲರ್ ಕಾರ್ ಐತೆ ಮನೆಯಾಗೆ. ಅವಳಿಗಿನ್ನೇನು ಕಷ್ಟ? ಅವಳು ಚೆನ್ನಾಗೇ ಇರ್ತಾಳೆ. ಸುಮ್ಮನೆ ಹಾಗೆ ಕೇಳಿದೆ ಅತ್ತೆ. ಚೆನ್ನಾಗೇ ಇರ್ತಾಳೆ ಅಂತ ನನಗೂ ಗೊತ್ತು, ಸುಮ್ಮನೆ ಕೇಳಿದೆ. ಹಂಗಾದ್ರೆ ನಿನ್ನ ಮನಸ್ಫೂರ್ತಿಯಾಗಿ ಕೇಳಿಲ್ಲ? ಅಯ್ಯೋ ಆಗಲ್ಲ, ಚೆನ್ನಾಗಿದೀಯಾ ಅಂದ್ಲು ಅಲ್ಲ, ಅದಕ್ಕೆ ನೀನು ಚೆನ್ನಾಗಿದೀಯಾ ಅಂತ ಕೇಳಿದೆ. ಹೋಗಲಿ ಬಿಡಮ್ಮ. ಮಗ ನೀನು ಹೋಗಪ್ಪ, ನಾನು ಸೊಸೆ ಕೈಯಲ್ಲಿ ಹಾಲು ಉಕ್ಕಿಸ್ತೀನಿ. ಹೋಗ್ಬಿಟ್ಟು ಫ್ರೆಶ್ ಆಗೋಗು. ಸರಿ ಅಮ್ಮ, ಆಯಿತು, ಬಾರೆ ಹೋಗೋಣ. ಅಯ್ಯೋ ಶಿವನೇ, ಅವಳೆಲ್ಗಪ್ಪ? ಇನ್ನೂ ಅವಳ ಕೈಯಲ್ಲಿ ದೇವ್ರ ದೀಪ ಹಚ್ಚಿಸ್ಬೇಕು, ಹಾಲು ಉಕ್ಕಿಸ್ಬೇಕು, ಪಾಯಸ ಮಾಡಿಸ್ಬೇಕು, ಎಷ್ಟೊಂದು ಕೆಲಸ ಐತೆ ಅವಳಿಗೆ. ನೀನು ಹೋಗು, ರೆಸ್ಟ್ ಮಾಡೋಗು.
ಸರಿ ಕಣಮ್ಮ ಆಯಿತು. ವಾಣಿ, ನೀನೇನು ಮುಜುಗರ ಪಟ್ಕೊಬೇಡ, ಇದು ನಿಮ್ಮನೆ ಇನ್ಮೇಲೆ. ನಿಂಗೇನೇ ಬೇಕಾದರೂ ನನ್ನನ್ನು ಕೇಳು. ಹಾಂ ಸರಿ ರೀ ಆಯಿತು. ಚೆನ್ನಾಗಿ ನೋಡ್ಕೊಳಮ್ಮ. ಅಯ್ಯೋ ನೀನು ಹೋಗಪ್ಪ, ಸೊಸೆನ ಚೆನ್ನಾಗಿ ನೋಡ್ಕೊಳೋದು ನನಗೆ ಗೊತ್ತಿಲ್ವೇನಪ್ಪ. ಸರಿ ಕಣಮ್ಮ ಆಯಿತು. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಮಲಗ್ತೀನಿ ಸ್ವಲ್ಪ ಹೊತ್ತು. ನೀವು ಅದೇನೇನು ಮಾಡಿಸ್ಕೊಬೇಕು ಅವಳ ಕೈಯಲ್ಲಿ ಮಾಡಿಸ್ಕೊಳ್ಳಿ. ಸರಿ ಕಣಪ್ಪ ಆಯಿತು, ಹೋಗು. ಸೊಸೆ ಮುದ್ದು ಬಾರಮ್ಮ ಇಲ್ಲಿ. ಹೇಳಿ ಅತ್ತೆ, ನಾನು ಏನೇನು ಮಾಡಬೇಕು? ಮಗಳೇ, ಆ ಸೋಫಾ ಮೇಲೆ ಕುತ್ಕೊಂಡು ನಡಿಯಮ್ಮ. ಹ್ಞೂ ಸರಿ ಕಣಮ್ಮ. ಸೊಸೆ ಮುದ್ದು, ನೀನು ಏನೇನು ಮಾಡಬೇಕು ಅಂತ ಕೇಳಿದೆ ಅಲ್ವಾ? ಹ್ಞೂ ಅತ್ತೆ, ಏನು ದೇವ್ರ ದೀಪ ಹಚ್ಬೇಕು, ಪಾಯಸ ಮಾಡಬೇಕು ಅಂತ ಏನೋ ಹೇಳಿದ್ರಲ್ಲ, ಅದ್ರ ಬಗ್ಗೆ ಕೇಳಿದೆ. ಅದನ್ನೆಲ್ಲ ಮಾಡಿಸೋದು ನಾನು ಇಷ್ಟಪಟ್ಟಿರ್ತೀನಲ್ಲ, ಆ ಸೊಸೆ ಬರ್ತಾಳೆ ನೋಡು ಮನೆಗೆ, ಅವಳ ಕೈಯಲ್ಲಿ, ನಿನ್ನಂಥ ಗತಿಗೆಟ್ಟವಳ ಕೈಯಲ್ಲ. ಇನ್ಯಾಕತ್ತೆ ಈ ಥರ ಮಾತಾಡ್ತಾ ಇದ್ದೀರಾ? ಓಹೋ, ಇನ್ಯಾವ ಥರ ಮಾತಾಡ್ಬೇಕೆ ನಿಮಗೆ? ನಗ್ನಗ್ದಾ ಸಂತೋಷವಾಗಿ ಖುಷಿಯಾಗಿ ಮಾತಾಡ್ಬೇಕೇನೋ? ಕಳ್ಳೋಡಿ, ನಮ್ಮ ಅಣ್ಣನ ಬುಟ್ಟಿಗೆ ಹಾಕೊಂಡ್ಬಿಟ್ಟು ಹೋಗ್ಬಿಟ್ಟು ತಿರ್ಪೆ ಒಳಗೆ ಮದುವೆ ಆಗಿದೆ ದೇವಸ್ಥಾನದಲ್ಲಿ. ನಮ್ಮ ಅಣ್ಣನ ಮದುವೆಗೆ ಹೆಂಗೆಲ್ಲ ರೆಡಿ ಆಗಬೇಕು ಅಂದ್ಕೊಂಡಿದ್ದೆ, ಹೆಂಗೆಲ್ಲ ಅರೇಂಜ್ಮೆಂಟ್ ಮಾಡಬೇಕು ಅಂತಿದ್ದೆ. ಕಳ್ಳಿ, ನಮ್ಮ ಅಣ್ಣನ ಬಟ್ಟಿಗೆ ಹಾಕೊಂಡ್ಬಿಟ್ಟು ಗತಿಗೆಟ್ಟೋಳ್ ಥರ ಮದುವೆ ಆಗಿ ಬಂದಿದ್ಯಾ? ಇದ್ಯಾಕಮ್ಮ ಈ ಥರ ಮಾತಾಡ್ತಾ ಇದೀಯಾ? ಏಯ್, ಅವಳನ್ನೇನೆ ಮಾತಾಡೋದು ನೀನು. ಇಲ್ಲಿ ನೋಡೋ, ಇವತ್ತಿಂದ ಮನೆ ಕೆಲಸದವ್ರು ಬರಲ್ಲ. ಮನೆ ಎಲ್ಲ ಕೆಲಸನೂ ನೀನೇ ಮಾಡಬೇಕು. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಬೇಕು. ಯಾರ್ಯಾರಿಗೆ ಏನೇನು ತಿಂಡಿ ಇಷ್ಟ, ಯಾರ್ಯಾರಿಗೆ ಏನೇನು ಬೇಕು, ಕಾಫಿ ಟೀ ಬಾದಾಮಿ ಹಾಲು, ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ಪಟ್ ಅಂತ 7 ಗಂಟೆ 8 ಗಂಟೆ ಒಳಗಡೆ ರೆಡಿಯಾಗಿರಬೇಕು. ಮನೆ ಕೆಲಸ ಅಷ್ಟು ನೀನೇ ಮಾಡಬೇಕು. ಗಾರ್ಡನ್ ಕೆಲಸ ಸಮೇತ ನೀನೇ ಮಾಡಬೇಕು. ಏನಾದರೂ ನಿಮ್ಮ ಅಮ್ಮ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಗನ ಹತ್ರ ಏನಾನ ಬಿಟ್ಟು ಹಿಂಗಿಡಕ್ಕೆ ಹೋದೆ ಗೊತ್ತಲ್ಲ. ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತೀನಿ, ಏನು ಬುದ್ಧಿ ಕಳಿಸಿದ್ಯಮ್ಮ ತಾಯಿ ನಿನ್ನ ಮಗಳಿಗೆ ಅಂತ. ನಿಂಗೆ ನನ್ನ ಮಗ ಬೇಕಾ? MLA ಮಗ ನಿನಗೆ ಬೇಕಾ? ಯಾಕತ್ತೆ ಈ ಥರ ಮಾತಾಡ್ತಿದ್ದೀರಾ? ಈ ಥರ ಮಾತಾಡೋಕ್ಕೆ ನಮ್ಮನೇನಕ್ಕೆ ಈ ಮನೆ ಕರ್ಕೊಂಬಂದ್ರಿ? ನಾನು ನಾಳೆಯಿಂದ ಜಾಬ್ಗೆ ಹೋಗಬೇಕು. ಓಹೋ, ನೀನು ಜಾಬಿಗೆ ಹೋಗ್ಬಿಟ್ರೆ ಮನೇಲಿ ಮಾಡೋರು ಯಾರು? ಮುಚ್ಕೊಂಡು ಮನೇಲಿ ಮಾಡ್ಕೊಂಡು ಬಿದ್ದಿರಲೇ. ಯಾಕತ್ತೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ನಾನು ನಿಮ್ಮ ಮಗನಿಗೆ ಹೇಳ್ತೀನಿ ಅಷ್ಟೇ, ನೀವು ಈ ಥರ ಎಲ್ಲ ಮಾತಾಡಿದರೆ. ಏನೋ ಅತ್ತೆನಾ? ಯಾರನ್ನ ಅತ್ತೆ ಅಂತ ಕರೀತಾರದು? ನಿನ್ನಂತವಳ ಕೈಲಿ ಅತ್ತೆ ಅನ್ಸ್ಕೊಳೋ ದರಿದ್ರ ನನಗೇನು ಬಂದಿಲ್ಲ. ನೀನೇನಾದರೂ ನನ್ನ ಮಗನಿಗೆ ಉಸಿರು ಬಿಡಬೇಕಲ್ಲ, ಆವಾಗೈತೆ ನಿನ್ನ ಕತೆ. ಇನ್ನು ಮನೆಗೆ ಬಂದು 1 ದಿನ ಆಗಿಲ್ಲ, ಆವಾಗಲೇ ನಮ್ಮ ಅಣ್ಣನ ಫಿಟ್ಟಿಂಗ್ ಗಿಡ ನಾಟಕನ ಆಡ್ತಾ ಇದೆಯಾ? ನಡಿ, ಅಲ್ಲಿ ಸಿಂಕಲ್ಲಿ ಬೇಕಾದಷ್ಟು ಪಾತ್ರೆ ಬಿದ್ದಿರಬೇಕು, ಅಲ್ಲಿ ಬಟ್ಟೆ ಬಿದ್ದಿರಬೇಕು, ಎಲ್ಲ ಕ್ಲೀನ್ ಮಾಡಿ ಮನೆ ಎಲ್ಲ ಗುಡಿಸಿ ಒರೆಸಿ ಸಾರಿಸಿಡ್ಬೇಕು. ನನ್ನ ಮಗ ಏನಾದರೂ ನೀನು ಯಾಕೆ ಇಷ್ಟು ಕೆಲಸ ಮಾಡ್ತಾ ಇದೀಯ ಅಂತ ಗೊತ್ತಾದರೆ ನಿನ್ನ ಡೈಲಾಗ್ ಏನಾಗಿರ್ಬೇಕು ಹೇಳು? ಅಯ್ಯೋ, ಇದು ನಮ್ಮನೆ ಕೆಲಸ ಅಲ್ವ ರೀ, ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ಬೇಕು. ಏನಾದರೂ ನನ್ನ ಮಗಳನ್ನ ನಿನ್ನ ಗಂಡನ ಮುಂದೆ ಬಿಟ್ಕೊಟ್ಟೆ ಅಂದರೆ ನಿನ್ನ ಗತಿನ ಏನು ಮಾಡ್ತೀನಿ ನೋಡ್ತಾ ಇರು. ತಿರುಗಿ ನೋಡ್ದೆ ಹೋಗ್ತಾ ಇರೆ. ಏನು ನೋಡ್ತಾ ನಿಂತಿದ್ದಾಳೆ? ಏನು ಇವ್ರಪ್ಪ ಬಂದು ಮಾಡ್ತಾನ ಮನೆ ಕೆಲಸನ? ಅಮ್ಮ, ಇಂಥವ್ರ ಜೊತೆ ನಾನು ಈ ಮನೆಯಲ್ಲಿ ಹೆಂಗಿರ್ಲಮ್ಮ? ಹೆಂಗೆ ಮಗಳೇ ನಮ್ಮ ಐಡಿಯಾ? ಅಮ್ಮ, ಅವಳು ನಾಳೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ಎಸ್ಕೇಪ್ ಆದರೂ ಆದ್ಲು. ಅಯ್ಯೋ ತೊಲಗ್ಲಿ ಬಿಡಿ, ಅವಳೆ ಅಷ್ಟು ಬೇಗ ತೊಲಗ್ತಾಳೋ ಅಷ್ಟು ಬೇಗ ನಮ್ಮ ಮಗನಿಗೆ ಇನ್ನೊಂದು ಮದುವೆ ಮಾಡೋಣಂತೆ. ಹ್ಞೂ ಆಯ್ತಮ್ಮ. ನನಗೆ ಅಷ್ಟು ದೂರ ಹೋಗ್ಬಿಟ್ಟು ಬಂದು ಸುಸ್ತಾಗೈತೆ, ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂತೀನಿ ಆಯ್ತಾ? ಅವಳು ಏನು ಮಾಡ್ತಾಳೆ ಬಿಡ್ತಾಳೆ ಅಂತೆಲ್ಲ ನೋಡ್ತಾ ಇರು ಸರಿಯಾಗಿ. ಹ್ಞೂ ಸರಿ ಕಣಮ್ಮ ಆಯಿತು.